ನಾನು ನಿಮಗೆ ಲಾಸ್ಟ್ ಲೀಫ್ ಎಂಬ ಇಂಗ್ಲಿಷ್ ಕಾದಂಬರಿ ನೆನಪಿಸಲು ಪ್ರಯತ್ನಿಸುತ್ತಿದ್ದೇನೆ. ಒಬ್ಬ ಮನುಷ್ಯನನ್ನು ಅನಾರೋಗ್ಯದ ಕಾರಣದಿಂದಾಗಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಚೇತರಿಸಿಕೊಳ್ಳುವ ಯಾವುದೇ ನಂಬಿಕೆಯನ್ನು ಅವನು ಹೊಂದಿರಲಿಲ್ಲ. ಇದು ಅವನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿತು ಮತ್ತು ವೈದ್ಯರು ನೀಡಿದ ಔಷಧಿಗಳಿಗೆ ಅವನ ದೇಹವು ಪ್ರತಿಕ್ರಿಯಿಸುತ್ತಿರಲಿಲ್ಲ. ಆದರೆ ಅವನಿಗೆ ಚಿಕಿತ್ಸೆ ನೀಡುತ್ತಿದ್ದ ನರ್ಸ್ ಯಾವಾಗಲೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಹಾಗೆ ಪ್ರೋತ್ಸಾಹಿಸುತ್ತಿದ್ದಳು. ಆ ಆಸ್ಪತ್ರೆಯಲ್ಲಿ ಅವನ ಕೋಣೆಯ ಎದುರು ಒಂದು ದೊಡ್ಡ ಮರವಿತ್ತು. ಆ ಮರದಿಂದ ಪ್ರತಿದಿನ ಎಲೆಗಳು ಉದುರುತ್ತಿರುವುದನ್ನು ಅವನು ಗಮನಿಸಿದನು. ಆ ದೃಶ್ಯವು ಅವನನ್ನು ಇನ್ನಷ್ಟು ಪ್ರಭಾವಿಸಿತು. ನನ್ನ ಹಾಗೆಯೇ ಈ ಮರವು ದಿನದಿಂದ ದಿನಕ್ಕೆ ಸಾಯುತ್ತಿದೆ ಎಂದು ಹೇಳಿದನು. ಮರದ ಎಲ್ಲ ಎಲೆಗಳು ಬಿತ್ತ ನಂತರ ಕೊನೆಯದಾಗಿ ಒಂದೇ ಎಲೆ ಅದರಲ್ಲಿ ಉಳಿದಿತ್ತು. ಆ ಎಲೆ ಬೀಳುವ ದಿನದಂದೇ, ಅಂದರೆ ನಾಳೆ ಆ ಎಲೆ ಬೀಳುವ ಹಾಗೆಯೇ ನಾನು ಸಾಯುವೆನು ಎಂದು ನರ್ಸ್ಗೆ ಹೇಳಿ ಮಲಗಿದನು. ನರ್ಸ್ ಎಷ್ಟೇ ಸಕಾರಾತ್ಮಕವಾಗಿ ಹೇಳಿದರೂ ಅದು ಅವನ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ. ಮಾರನೆಯ ದಿನ ಎತ್ತಾಗ ಆ ಒಂದು ಎಲೆ ಇನ್ನೂ ಮರದಲ್ಲಿ ಇರುವುದನ್ನು ಕಂಡು ಅವನು ಆಶ್ಚರ್ಯಚಕಿತನಾದನು. ಇದನ್ನು ಕಂಡ ಅವನು ಬಹಳ ಸಂತೋಷಪಟ್ಟನು ಮತ್ತು ಅವನಲ್ಲಿ ಹೊಸ ಶಕ್ತಿ ಹಾಗೂ ಸಕಾರಾತ್ಮಕ ಆಲೋಚನೆಗಳುಂಟಾಯಿತು. ಆ ಉದರದ ಎಲೆಯ ಹಾಕಿಯೇ ನಾನು ಸಹ ಬದುಕುವೆ ಎಂಬ ಆಲೋಚನೆ ಅವನಲ್ಲಿ ಉಂಟಾಯಿತು. ಇದ್ದಕ್ಕಿದ್ದಂತೆ ಔಷಧವು ಅವನ ದೇಹದಲ್ಲಿ ಪ್ರತಿಕ್ರಿಯಿಸಲು ಪ್ರಾರಂಭಿಸಿತು. ಸ್ವಲ್ಪ ದಿನಗಳಲ್ಲಿ ಅವನು ಸಂಪೂರ್ಣವಾಗಿ ಗುಣ ಹೊಂದಿದನು. ಡಿಸ್ಚಾರ್ಜ್ನ ದಿನ ಬಂದಿತು. ಆಗ ನರ್ಸ್ ಅವನನ್ನು ಮರದ ಬಳಿಗೆ ಕರೆದುಕೊಂಡು ಹೋದಳು. ಮರದ ಮೇಲೆ ಅಂಟಿಕೊಂಡಂಥ ಕೃತಕ ಎಲೆಯನ್ನು ನೋಡಿ ಅವನು ಆಶ್ಚರ್ಯಗೊಂಡನು. ಅವನಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ನರ್ಸಿನ ಪ್ರಯತ್ನ ಯಶಸ್ವಿಯಾಯಿತು. ನಮ್ಮ ದೇಹ ಮತ್ತು ಮನಸ್ಸಿನ ನಡುವೆ ಪರಸ್ಪರ ಸಂಪರ್ಕ ಇರುತ್ತದೆ. ನಮ್ಮಲ್ಲಿ ಸ್ವಲ್ಪ ಸಕಾರಾತ್ಮಕ ಯೋಚನೆಗಳಿದ್ದರೆ ಸಾಕು, ನಾವು ಸಂಪೂರ್ಣವಾಗಿ ಗುಣವಾಗಬಹುದು. ಹಾಗಾಗಿ ನಾವು ಭಯದ ಆತ್ಮವನ್ನು ತೆಗೆದು ದೇವರಲ್ಲಿ ನಂಬಿಕೆಯನ್ನಿಟ್ಟು ಸಕಾರಾತ್ಮಕವಾಗಿ ಜೀವನವನ್ನು ಸಾಗಿಸೋಣವೇ?